ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮದೇನೆ ನೋಡ್ರಿ. ಹಾಗಾದರೆ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನು 2024ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ನೋಡ್ರಿ ಒಂದು ಟೈಲರಿಂಗ್ ಶಾಪ್ ಓಪನ್ ಮಾಡಿದೆ. ಅಲ್ಲಿ ನಾನು ಕ್ಲಾಸ್ ಹೇಳ್ಕೊಡ್ತಾ ಇದ್ದೆ ನೋಡ್ರಿ. ಯಾಕಂದ್ರೆ ನನ್ನ ಮೊದಲನೇ ಮಗ ಇನ್ನೂ ಸಣ್ಣವ ಇದ್ದೆ ನೋಡ್ರಿ, ಅದಕ್ಕಾಗಿ ನಾನು ಕ್ಲಾಸ್ ಚಾಲೂ ಮಾಡಿದೆ. ನಾನು ಜನ ಕಲಿಯೋದಕ್ಕೆ ಬರ್ತಾರೋ ಬಿಡ್ತಾರೋ ಅಂತ ಯೋಚನೆ ಮಾಡಿದೆ. ದೇವ್ರ ಮೇಲೆ ಭಾರ ಹಾಕಿ ನಾನು ಕ್ಲಾಸ್ ಚಾಲೂ ಮಾಡಿ ನೋಡ್ರಿ. ಸ್ಟಾರ್ಟಿಂಗ್ 1 ತಿಂಗಳು ಯಾರು ಬರಲೇ ಇಲ್ಲ ನೋಡ್ರಿ. ಆಮೇಲೆ ಮಾರ್ಚ್ 1 ತಾರೀಕಿಂದ ಜನ ಬರಾಕತ್ರು. ಫಸ್ಟ್ ಒಂದು ಹುಡುಗಿ ಬಂತು ನೋಡ್ರಿ. ಆ ಹುಡುಗಿಗೆ ನಾನು ಹೇಳಿದೆ, ನಾನು ಕ್ಲಾಸಲ್ಲಿ ತಿಂಗಳ 500 ರೂಪಾಯಿ ಮಾತ್ರ ತಗೋತೀನಿ, ಇನ್ನೂ ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳು ಕರ್ಕೊಂಬ ಅಂತ ಹೇಳಿನ್ರಿ. ಆವಾಗ ಆ ಹುಡುಗಿ ಒಂದು 4-5 ಜನ ಸ್ಟೂಡೆಂಟ್ಗಳನ್ನ ಕರ್ಕೊಂಬಂದು ನೋಡ್ರಿ. ಆವಾಗ ಶಾಲೆ ಸೂಟಿ ಇತ್ತಲ್ಲ, ಬೇಸಿಗೆ ರಜೆಯಲ್ಲಿ 4-5 ಜನ ಒಮ್ಮೆ ಬಂದುಬಿಟ್ರು. ಅವ್ರಿಗೆ ನಾನು ಕಲಿಸ್ಕೊಂತ ನಾನು ಸಾಕಷ್ಟು ಕಲಿತು ನೋಡ್ರಿ. ನಾನು ಜಾಸ್ತಿ ಇಂಪ್ರೂವ್ಮೆಂಟ್ ಆದೆ. ಅವ್ರ ಮೇಲೆ ನಾನು 3 ತಿಂಗಳು ಪ್ರಾಕ್ಟೀಸ್ ಮಾಡಿಸಿದೆ, ಅವ್ರು ಕಲಿಸಿದೆ. ಹೀಗಾಗಿ ನಾನು ಸಾಕಷ್ಟು ಇಂಪ್ರೂವ್ಮೆಂಟ್ ಆದೆ. 3 ತಿಂಗಳ ನಂತರ ನಾನು ಇನ್ನೂ ಸ್ವಲ್ಪ ದೊಡ್ಡ ರೂಮ್ ತೊಗೊಂಡು ದೊಡ್ಡ ಶಾಪ್ ಓಪನ್ ಮಾಡೀನಿ ನೋಡ್ರಿ. ಅದ್ರ ಬಾಡಿಗೆ 2000 ರೂಪಾಯಿ ಇತ್ತು. ಅಲ್ಲಿ ಚಲೋ ನಡೆಯಕತ್ರು. ಅಲ್ಲಿ ಹೋದ್ಮ್ಯಾಗೂ ಸಾಕಷ್ಟು ಜನ ಬರಾಕತ್ರು ನೋಡ್ರಿ. ಹೀಗೆ ನಮ್ಮ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು ನೋಡ್ರಿ. ಆಮೇಲೆ ನಾನು 1000 ರೂಪಾಯಿ ಫೀಸ್ ಮಾಡೀನಿ ರೀ. ನೋಟ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿಕೊಂಡೆ. ಹಗಲು ರಾತ್ರಿಯಿಂದ ಕಷ್ಟಪಟ್ಟು ನೋಟ್ಸ್ ಮಾಡೀನಿ ನೋಡಿರಿ. ಜಾಸ್ತಿ ಶ್ರಮ ಪಟ್ಟೇನಿ. ಒಂದು ಕಡೆ ಟೆನ್ಷನು ಮತ್ತು ಒಂದು ಕಡೆ ಖುಷಿ ಆಯ್ತು ನೋಡ್ರಿ. ಟೆನ್ಷನ್ ಯಾಕಂದ್ರೆ ಏನಪ್ಪ, ಈಗ ಹೊಸ ಶಾಪ್ ಓಪನ್ ಮಾಡೀನಿ, ಜಾಸ್ತಿ ಜನ ಬರಾಕತ್ರು, ಈಗ ಪಬ್ಲಿಕ್ ಆಗಾಕತ್ತಿತ್ತು ನಮ್ಮ ಕ್ಲಾಸ್. ಇದೇ ರೀತಿ ನಾನು ಬಿಜಿ ಇರುವಾಗ ಕ್ಲಾಸಲ್ಲಿ ಭಾಳ ಬಿಜಿ ಇದ್ದೆ. ಹೀಗಾಗಿ ಸೆಕೆಂಡ್ ಪ್ರೆಗ್ನೆಂಟ್ ಆಗಿದ್ದ ಗೊತ್ತಾಗಿಲ್ಲ. ಆಗಸ್ಟ್ ತಿಂಗಳಲ್ಲಿ ನಾನು ಸೆಕೆಂಡ್ ಪ್ರೆಗ್ನೆಂಟ್ ಆದ್ನಿ. ಅದು ಒಂದು ಸರ್ಪ್ರೈಸ್ ಆಯ್ತು ನನಗೆ. ಆಮೇಲೆ ಮತ್ತು ನಾನು ಟೈಲರಿಂಗ್ ಕ್ಲಾಸನ್ನು ನಾನು ಡಿಲಿವರಿ ಆಗುತ್ತೆ ನಾನು ಸ್ಟಾರ್ಟ್ ಇಟ್ಟಿದ್ದು ನೋಡಿರಿ. ಡಿಲಿವರಿ ಆಗೋದು 1 ತಿಂಗಳಾಯ್ತು ಅನ್ಕೊಳ್ದೆ ಅವಾಗ ನಾನು ಬಂದ್ ಮಾಡಿದೆ. ಎಲ್ಲ ಸ್ಟಾಪ್ ಮಾಡೀನಿ ನೋಡಿರಿ. ಎಲ್ಲರಿಗೂ ಹೇಳಿದೆ ಡಿಲಿವರಿ ಆಮೇಲೆ ನಾನು ಚಾಲೂ ಮಾಡ್ತೇನೆ ರೀ, ಇನ್ನು ಮುಂದೆ ಆಗೋದಿಲ್ಲ, ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡ್ತೇನೆ ಅಂತ ಹೇಳೀನಿ ನೋಡಿರಿ. ಆಮೇಲೆ ಮೇ 2, 2025ರಲ್ಲಿ ನನಗೆ ಗಂಡು ಮಗು ಆಯ್ತು ನೋಡ್ರಿ. ಮೊದಲನೇದು ಗಂಡು ಮಗು, ಎರಡನೇದು ಗಂಡು ಮಗು, 2 ಗಂಡು ಮಕ್ಕಳಾದ್ರು ನೋಡ್ರಿ. 2 ಸಿಸರಿನ್ ಆಗ್ಯಾವ ನನಗೆ. ನನ್ನ ಮಗನಿಗೆ 3 ತಿಂಗಳು ಕಂಪ್ಲೀಟ್ ಆಗಿ 4 ತಿಂಗಳು ಚಾಲೂ ಆಯ್ತು ನೋಡ್ರಿ, ಆಗಸ್ಟ್ 2ನೇ ತಾರೀಕು. ಆವಾಗಿಂದ ನಾನು ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಯಾಕಂದ್ರೆ ಸಾಕಷ್ಟು ಜನ ಮನೆಗೆ ಬಂದು ಮತ್ತು ಫೋನ್ ಮಾಡಿ ಕೇಳಾಕತ್ತಾರೆ ನೋಡ್ರಿ, ಯಾವಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಿ, ಜಲ್ದಿ ಸ್ಟಾರ್ಟ್ ಮಾಡಿರಿ, ನಿಮ್ಮ ಮಗನ್ನ ಕರ್ಕೋತೇವಿ, ನೋಡ್ಕೋತೇವಿ, ಕ್ಲಾಸ್ ಸ್ಟಾರ್ಟ್ ಮಾಡಿರಿ ಅನ್ನಕತ್ತಾರೆ ನೋಡ್ರಿ. ಹೀಗಾಗಿ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೀನಿ. ನಮ್ಮ ಕ್ಲಾಸಿಗೆ ಬರೋ ಹುಡುಗಿಯರನ್ನು ಅಷ್ಟೇ ರೀ, ಅಷ್ಟು ಚಲೋ ನನ್ನ ಮಗನೂ ನೋಡ್ಕೋತಿದ್ರು ಅವರು. ನನ್ನ ಮಗ ಒಂದು ಸ್ವಲ್ಪ ಹತ್ರ ಸಾಕ್ರಿ, ಅವರು ಎತ್ಗೋರಿ ಅಕ್ಕ ಹಾಲು ಕುಡಿಸ್ರಿ ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡಿರಿ ಅಂತಿದ್ರು ನೋಡ್ರಿ. ನನ್ನ ಕ್ಲಾಸಿಗೆ ಬರೋ ಹುಡುಗಿಯರೆಲ್ಲರೂ ಒಳ್ಳೆಯವ್ರು ಇದ್ರು ನೋಡ್ರಿ. ಅದೇ ರೀತಿ ನಮ್ಮ ಯಜಮಾನ್ರೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ನೋಡ್ರಿ. ಅವ್ರ ಸಪೋರ್ಟ್ ಜಾಸ್ತಿ ಇದೆ. ನಮ್ಮ ಹುಡುಗರು ಕರ್ಕೊಳ್ತಿದ್ರು ನಾ ಕ್ಲಾಸ್ ಹೇಳ್ತಾನೆ. ನಾ ಹೇಳೋದು ಕ್ಲಾಸ್ ಬರೀ 2 ತಾಸು 2 ತಾಸು ನನ್ನ ಮಕ್ಕಳನ್ನ ಇಬ್ಬರು ಅವ್ರು ಕರ್ಕೋತಿದ್ರು ನೋಡ್ರಿ. ನನ್ನ ಸಣ್ಣ ಮಗನ ಕರ್ಕೊಂಡು ನಾ ಕ್ಲಾಸ್ ಚಾಲೂ ಮಾಡಿ ಈ ಬರೋ ಆಗಸ್ಟ್ ತಿಂಗಳಿಗೆ 1 ವರ್ಷ ಆಕೈತೆ ನೋಡ್ರಿ. 1 ವರ್ಷದ ಜರ್ನಿ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಕೈತೆ ರೀ. ಎಷ್ಟು ಲಘು 1 ವರ್ಷ ಆಯ್ತಂತ ಅನ್ನಿಸ್ತೈತೆ ನೋಡ್ರಿ. ಫ್ರೆಂಡ್ಸ್, ನಾನು ಈ ವಿಡಿಯೋ ಮೂಲಕ ನಿಮಗೆ ಹೇಳೋದೇನೆಂದರೆ, ನಾನು ಇನ್ನೂ ಜಾಸ್ತಿ ಜನಕ್ಕೆ ಟೈಲರಿಂಗ್ ಕ್ಲಾಸ್ ಕಲಿಸ್ಬೇಕನ್ನೋದು ನನ್ನ ಆಸೆ ಆಗಿದೆ. ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ನೀವೆಲ್ಲರೂ ನನ್ನ ಟೈಲರಿಂಗ್ ಕ್ಲಾಸನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸ್ತೀರಂತ ನಂಬಿ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ನೋಡಿರಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಹಾಗೆ ಕಮೆಂಟು ಮಾಡಿರಿ, ಹಾಗೆ ಈ ವಿಡಿಯೋ ಸಾಕಷ್ಟು ಜನರಿಗೆ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದ.